ಇವತ್ತು ಐಟಿ ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಏನಕ್ಕೆ ಫಾಲ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಐಟಿ ಸೆಕ್ಟರ್ 8% ಫಾಲ್ ಆಗಿದೆ ಇವತ್ತು ಒಂದೇ ದಿನ ಸೆಕ್ಟರ್. ಸೊ ಏನಕ್ಕೆ ಫಾಲ್ ಆಯಿತು ಅಂದ್ರೆ ಇವತ್ತು ಒಂದು ಎಐ ಲಾಂಚ್ ಆಗಿದೆ. ಆಂಥ್ರೋಫಿಕ್ಸ್ ಲಾಂಚ್ ಲೀಗಲ್ ಎಐ ಟೂಲ್, ಚೈನಾದವರು ಎಐ ಟೂಲ್ನ ಸ್ಟ್ರಾಂಗ್ ಆಗಿ ಲಾಂಚ್ ಮಾಡಿದ್ರೆ ತುಂಬಾ ಒಳ್ಳೆ ಅಡ್ವಾಂಟೇಜ್ ಇರೋದು. ಆದ್ರಿಂದ ಗ್ಲೋಬಲ್ ಅಲ್ಲಿ ಬೇರೆ ಎಲ್ಲಾ ದೇಶದಲ್ಲೂ ಐಟಿ ಕಂಪನೀಸ್ಗೆ ಪ್ರಾಬ್ಲಮ್ ಆಗಿದೆ. ಎಸ್ಟರ್ಡೇ US ಸಿಕ್ಕಾಪಟ್ಟೆ ಐಟಿ ಫಾಲ್ ಆಗಿತ್ತು. ಆದ್ರಿಂದ ಇವತ್ತು ಇಂಡಿಯಾದಲ್ಲಿ ಐಟಿ ಸೆಕ್ಟರ್ ತುಂಬಾ ಫಾಲ್ ಆಗಿದೆ. ಮೋರ್ ದನ್ 7% ಫಾಲ್ ಆಗಿದೆ. ಓವರ್ ಆಲ್ ಐಟಿ ಸೆಕ್ಟರ್ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ. ಸೊ ನೋಡಬಹುದು ನೀವು, TCS 7% ಕಡಿಮೆ ಆಗಿದೆ, ಇನ್ಫೋಸಿಸ್ 7% ಕಡಿಮೆ ಆಗಿದೆ, HCL ಟೆಕ್ 4% ಕಡಿಮೆ ಆಗಿದೆ. ಸೊ ಎಲ್ಲ ಐಟಿ ಸೆಕ್ಟರ್ ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಏನಕ್ಕೆ ಅಂತ ಅಂದ್ರೆ ಒಂದು ಹೊಸ ಎಐ ಚೈನಾದಿಂದ ಲಾಂಚ್ ಆಗಿದೆ. ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ದೇಶದ ಕಂಪನಿಗಳಿಗೆ ಇನ್ಮೇಲೆ ಡಿಮ್ಯಾಂಡ್ ಇಲ್ಲ ಅಂತ ಅಂದ್ಬಿಟ್ಟು ಎಐ ಇಂದ ತುಂಬಾ ಫಾಲ್ ಆಗಿದೆ. ಸೊ ಅದರಿಂದ ಇವತ್ತು ನಡೆದಿರೋ ರಿಲಯನ್ಸ್ ಜಿಯೋ ಮತ್ತೆ ಬ್ಲಾಕ್ ರಾಕ್ ಮೀಟಿಂಗ್ ಅಲ್ಲಿ, ಸೊ ಬ್ಲಾಕ್ ರಾಕ್ ನ CEO ಲ್ಯಾರಿ ಫಿಂಕ್ ಅವರು ಒಂದು ದೊಡ್ಡ ಎಕ್ಸ್ಪರ್ಟ್ ಇನ್ವೆಸ್ಟರ್ ಅಂತ ನೋಡಬಹುದು ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಅಂತ ನೋಡಬಹುದು. ಇವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಿದ್ದಾರೆ ಅಂದ್ರೆ, ಐ ಡೋಂಟ್ ಬಿಲೀವ್ ದರ್ ಇಸ್ ಅನ್ ಎಐ ಬಬಲ್, ಚೈನಾ ವಿಲ್ ವಿನ್ ಇಫ್ ಯು ಡೋಂಟ್ ಇನ್ವೆಸ್ಟ್ ಇನ್ ಎಐ, ಸೇಸ್ ಬ್ಲಾಕ್ ರಾಕ್ CEO ಲ್ಯಾರಿ ಫಿಂಕ್. ಸೊ CEO ಲ್ಯಾರಿ ಫಿಂಕ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಏನಾದ್ರೂ ನಾವು ಎಐ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಇಂಡಿಯಾದಲ್ಲಿ ಐಟಿ ಸೆಕ್ಟರ್ ಇನ್ನೂ ಫಾಲ್ ಆಗುತ್ತೆ, ಫ್ಯೂಚರ್ ಇಲ್ಲ, ಇಂಡಿಯಾಗೂ ಫ್ಯೂಚರ್ ಇಲ್ಲ, ಐಟಿ ಸೆಕ್ಟರ್ಗೂ ಫ್ಯೂಚರ್ ಇಲ್ಲ ಅಂತ ಅಂತಿದೆ. ಸೊ ನಾವು ಎಐ ಬಗ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ತುಂಬಾ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಬಟ್ ಈ ಸತಿ ಬಂದಿರೋ ಬಜೆಟ್ ಅಲ್ಲಿ ಎಐಗೆ ತುಂಬಾನೇ ಕಡಿಮೆ ಫಂಡಿಂಗ್ ಹೇಳಿದ್ದಾರೆ, ತುಂಬಾ ಕಮ್ಮಿ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಸೊ ಇಂಡಿಯಾದಲ್ಲಿ ಎಐ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಬೇರೆದ್ರ ಬಗ್ಗೆ ಚಿಂತೆ ಮಾಡೋದೇ ಜಾಸ್ತಿ ಆಗಿದೆ. ಸೊ ಆದ್ರಿಂದ ಇವತ್ತು ಈ ಸಿಚುವೇಶನ್ಗೆ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಬರಬೇಕಾಯ್ತು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ತಾ ಇರಿ. ಅಂಡ್ ಇನ್ಮೇಲಿಂದ ಪ್ರತಿದಿನ ಪ್ರೀ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ನಿಮಗೆ ಬೇಕು ಅಂತ ಅನಿಸಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.